ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದಂತಹ 6 ಮಂದಿಯನ್ನ ನಿನ್ನೆ ಎನ್ಐಎ ಲಾಕ್ ಮಾಡಿತ್ತು. ಈ ಹರಿಯಾಣ ಮೂಲದ ಜ್ಯೋತಿ ಮಲ್ಹೋತ್ರಾನನ್ನ ಈಗ ಎನ್ಐಎ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದಂತಹ ಆರೋಪ. ಬಂಧಿತ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕುರಿತು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. 2023ರಲ್ಲಿ ಪಾಕಿಸ್ತಾನಕ್ಕೆ ಜ್ಯೋತಿ ಮಲ್ಹೋತ್ರಾ ಪ್ರಯಾಣವನ್ನು ಬೆಳೆಸಿದ್ರು. ಕಮಿಷನ್ ಏಜೆಂಟ್ಗಳ ಮೂಲಕ ವೀಸಾವನ್ನ ಪಡೆದಿದ್ರು ಅನ್ನುವಂತಹ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ದೆಹಲಿಯ ಪಾಕ್ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ನನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಳಿಕ ಎಹಸಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಸಂಪರ್ಕದಲ್ಲಿ ನಿರಂತರವಾಗಿ ಜ್ಯೋತಿ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಾಕಿಸ್ತಾನಿ ಗುಪ್ತಚರ ಕಾರ್ಯಕರ್ತರಿಗೆ ಮಲ್ಹೋತ್ರಾನನ್ನ ಡ್ಯಾನಿಶ್ ಪರಿಚಯ ಮಾಡಿದ್ದ. ಭಾರತದ ರಹಸ್ಯ ಮಾಹಿತಿಗಳನ್ನು, ಸೇನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು, ಭಾರತದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಭಾರತದಲ್ಲಿ ಕೂತ್ಕೊಂಡು ಪಾಕಿಸ್ತಾನಕ್ಕೆ ರವಾನಿಸುವಂತಹ ಕೆಲಸವನ್ನ ಈ ಜ್ಯೋತಿ ಮಾಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಜ್ಯೋತಿ ಮಲ್ಹೋತ್ರಾ ಅವರು ಪಾಕಿಸ್ತಾನದ ಅಧಿಕಾರಿಯನ್ನ ಭೇಟಿ ಮಾಡಿರುವಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಡ್ಯಾನಿಶ್ನನ್ನ ಭೇಟಿ ಮಾಡಿರುವಂಥದ್ದು. ಈ ಡ್ಯಾನಿಶ್ನೇ ಗುಪ್ತಚರ ಕಾರ್ಯಕರ್ತರಿಗೆ, ಪಾಕಿಸ್ತಾನದ ಗುಪ್ತಚರ ಕಾರ್ಯಕರ್ತರಿಗೆ ಜ್ಯೋತಿಯನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟಂತಹ ವಿಚಾರ ಕೂಡ ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಈ ಜ್ಯೋತಿ ಮಲ್ಹೋತ್ರಾ ಟ್ರಾವೆಲ್ ಇತ್ತು ಜೋ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ನು ನಡೆಸ್ತಾ ಇದ್ದಾರೆ. ಈಕೆ ಮೂಲತಃ ಹರಿಯಾಣ ಮೂಲದವಳು. 2023ರಲ್ಲಿ ಮೊದಲ ಬಾರಿ ಪಾಕಿಸ್ತಾನಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ. ಈಗ ಇದೇ ಜ್ಯೋತಿಯನ್ನ ಬೇಹುಗಾರಿಕೆಯ ಆರೋಪದಲ್ಲಿ ಎನ್ಐಎ ಲಾಕ್ ಮಾಡಿದೆ, ತೀವ್ರ ವಿಚಾರಣೆಗೊಳಪಡಿಸಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆಗೆ ಈಕೆಗಿದ್ದಂತಹ ನಂಟು, ಭಾರತದ ಒಳಗಿದ್ಕೊಂಡು ಇಲ್ಲಿನ ರಹಸ್ಯ ಮಾಹಿತಿಯನ್ನು ಹೇಗೆ ಪಾಕಿಸ್ತಾನಕ್ಕೆ ತಲುಪಿಸ್ತಾ ಇದ್ಲು, ಅದಕ್ಕೆ ಯಾರ ಕಾಂಟ್ಯಾಕ್ಟ್ ಸಿಕ್ಕಿತ್ತು, ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. 2 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರ್ತಾಳೆ ಜ್ಯೋತಿ. ಪಾಕ್ನಲ್ಲಿ ಆತಿಥ್ಯವನ್ನು ವಹಿಸಿದಂತಹ ರಹೀಂನ ಸಹಚರ ಅಲಿ ಅಹ್ವಾನ್ ಪಾಕ್ ಕಾರ್ಯಕರ್ತನೊಂದಿಗೆ ನಿಕಟವಾಗಿ ಕಾಂಟ್ಯಾಕ್ಟ್ ಅನ್ನ ಈ ಜ್ಯೋತಿ ಮಲ್ಹೋತ್ರಾ ಹೊಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇಂಡೋನೇಷಿಯಾದ ಬಾಲಿಗೂ ಸಹ ಪ್ರಯಾಣವನ್ನು ಬೆಳೆಸಿರ್ತಾಳೆ ಈ ಜ್ಯೋತಿ ಅಂಡ್ ಟೀಮ್. 2024ರಲ್ಲಿ ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಿತ್ತು ಜ್ಯೋತಿ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ದಾಲ್ ಸರೋವರ ಮತ್ತು ಶ್ರೀನಗರ ಬನಿಹಾಲ್ ವಿಡಿಯೋವನ್ನು ಕೂಡ ಈಕೆ ಹಂಚಿಕೊಂಡಿದ್ದಾಳೆ. ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಅನ್ನ ಮಾಡಿದ್ಲು ಈ ಜ್ಯೋತಿ ಮಲ್ಹೋತ್ರಾ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಇಲ್ಲಿನ ರಹಸ್ಯ ಮಾಹಿತಿಗಳನ್ನು, ಇಲ್ಲಿನ ಬೆಳವಣಿಗೆಗಳನ್ನು ಯೂಟ್ಯೂಬ್ ಮೂಲಕ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ಲು. ಈಗ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಇನ್ವೆಸ್ಟಿಗೇಷನ್ನಲ್ಲಿ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ 2023ರಲ್ಲಿ ಪಾಕಿಸ್ತಾನಕ್ಕೆ ಈಕೆ ಹೋಗಿರ್ತಾಳೆ. ಪಾಕಿಸ್ತಾನದಲ್ಲಿರುವಂತಹ ಹಿಂದೂ ದೇವಸ್ಥಾನಗಳಲ್ಲಿ ವಿಡಿಯೋಗಳನ್ನು ಕೂಡ ಮಾಡಿರ್ತಾರೆ. ಪಾಕಿಸ್ತಾನದಲ್ಲೂ ಕೂಡ ಜ್ಯೋತಿಗೆ ಫ್ಯಾನ್ ಬೇಸ್ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಕೆ ಡ್ಯಾನಿಶ್ ಮೂಲಕ ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಕಾಂಟ್ಯಾಕ್ಟ್ಗೆ ಹೋಗಿರ್ತಾಳೆ. ಭಾರತದಲ್ಲಿದ್ದುಕೊಂಡು, ಭಾರತದ ಮೂಲದವಳಾಗಿದ್ದುಕೊಂಡು ಇಲ್ಲಿನ ರಹಸ್ಯ ಮಾಹಿತಿಗಳನ್ನು, ಇಲ್ಲಿನ ಬೆಳವಣಿಗೆಗಳನ್ನು ಈಕೆ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ಲು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಶಬೀರ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಜ್ಯೋತಿ ಮಲ್ಹೋತ್ರಾ ಯೂಟ್ಯೂಬರ್, ಈ ಬೇಹುಗಾರಿಕೆಯ ಆರೋಪದಡಿಯಲ್ಲಿ ನಿನ್ನೆ ಈಕೆಯನ್ನ ಎನ್ಐಎ ಅರೆಸ್ಟ್ ಮಾಡಿತ್ತು, ವಿಚಾರಣೆಗೂ ಕೂಡ ಒಳಪಡಿಸಿತ್ತು. ಈಗ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ವಿವರಗಳು ಸಿಗ್ತಾ ಇದ್ದಾವೆ ಅಂತ ಹೇಳಿ, ಪಾಕಿಸ್ತಾನದ ಗುಪ್ತಚರ ಇಲಾಖೆಗೆ ಈಕೆಯ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಹೇಗೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರದಲ್ಲಿ ಅಂತ ಹೇಳಿ ಶಬೀರ್. ಪ್ರೇಮ್ ನೋಡಿ, ಜ್ಯೋತಿ ಮಲ್ಹೋತ್ರಾನ ಈಗ ಬೇಹುಗಾರಿಕೆಯ ಆರೋಪದ ಮೇಲೆ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಆಕೆಯನ್ನು ವಿಚಾರಣೆಗೆ ಒಳಪಡಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಜ್ಯೋತಿ ಮಲ್ಹೋತ್ರಾ ಈ ಒಂದು ಪಾಕಿಸ್ತಾನದ ಸಂಪರ್ಕಕ್ಕೆ ಅಥವಾ ಬೇಹುಗಾರಿಕೆಯ ಸಂಪರ್ಕಕ್ಕೆ ಬಂದಿದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸಗಳಾಗ್ತಾ ಇರುವಂತದ್ದು. ನೋಡಿ, ದೆಹಲಿಯಲ್ಲಿ ಪಾಕಿಸ್ತಾನದ ಒಂದು ಹೈ ಕಮಿಷನ್ ಇರುತ್ತೆ. ಆ ಹೈ ಕಮಿಷನ್ ಅಲ್ಲಿ ಡ್ಯಾನಿಶ್ ಅನ್ನುವಂತ ಒಬ್ಬ ಅಧಿಕಾರಿ ಕೂಡ ಇದ್ದಾರೆ. ಈ ಅಧಿಕಾರಿಯ ಮೂಲಕ
ಮೂಲಕ ಈಕೆ ಪಾಕಿಸ್ತಾನದ ಸಂಪರ್ಕ ಸಾಧಿಸಿದ್ಲು ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಆದ್ರೆ ಈಗ ಡ್ಯಾನಿಶ್ ಹೇಗೆ ಪರಿಚಯ ಆದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿಗಳಿಲ್ಲ. ನೋಡಿ, ಕಳೆದ ವರ್ಷ ಇಫ್ತಾರ್ ಕೂಟ ಏನಿರುತ್ತೆ, ಇಫ್ತಾರ್ ಕೂಟಕ್ಕೆ ಈಕೆಯನ್ನ ವಿಶೇಷ ಅತಿಥಿಯಾಗಿ ದೆಹಲಿಯಲ್ಲಿ ಆಹ್ವಾನಿಸಲಾಗಿರುತ್ತೆ ಪಾಕಿಸ್ತಾನದ ಹೈಕಮಿಷನ್ಗೆ. ಸೊ ಈಕೆ ಕೂಡ ಪಾಕಿಸ್ತಾನದ ಹೈಕಮಿಷನ್ಗೆ ಹೋಗಿ ಅಲ್ಲಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಅಲ್ಲಿರುವಂತ ಅಧಿಕಾರಿಗಳ ಜೊತೆಗೆ ಏನು ಒಂದು ಪರಿಚಯವನ್ನ ಒಡನಾಟವನ್ನು ಇಟ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿರ್ತಾಳೆ. ಮತ್ತೆ ಆ ಒಂದು ಇಫ್ತಾರ್ ಕೂಟದಲ್ಲಿ ಭಾಗಿಯಾದಂತಹ ವಿಡಿಯೋವನ್ನು ಕೂಡ ಈಕೆ ಅಪ್ಲೋಡ್ ಮಾಡಿರ್ತಾಳೆ. ಸೊ ಇದಾದ ಬಳಿಕ ಇವರ ಸಂಬಂಧಗಳು ಕೂಡ ಸುಧಾರಿಸುತ್ತೆ. ಇದಾದ ಬಳಿಕ ಆಕೆಯನ್ನು ಪಾಕಿಸ್ತಾನಕ್ಕೆ ಕೂಡ ಕಳಿಸ್ಕೊಡುವಂತ ಕೆಲಸಗಳಾಗುತ್ತೆ. ಸೊ NIA ಮೂಲಗಳು ಹೇಳ್ತಾ ಇರುವಂತದ್ದು ಈಕೆಯನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡುವಂತ ಉದ್ದೇಶವೇ ಬೇಹುಗಾರಿಕೆಯ ಮೂಲ ಆಗಿತ್ತು. ಸೊ ಅಲ್ಲಿ ಇರುವಂತಹ ಒಂದಿಷ್ಟು ಏಜೆಂಟ್ಗಳನ್ನ ಭೇಟಿ ಮಾಡಲಿಕ್ಕೆ ಆಕೆಯನ್ನ ಪಾಕಿಸ್ತಾನಕ್ಕೆ ಕೂಡ ಕಳಿಸ್ಕೊಡ್ಲಾಗಿತ್ತು ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ ತೆರಳಿ ಅಲ್ಲೊಂದಿಷ್ಟು ಮಾಹಿತಿಗಳನ್ನ ಪಡ್ಕೊಂಡು, ಅಂದ್ರೆ ಬೇಹುಗಾರಿಕೆ ಹೇಗೆ ಮಾಡಬೇಕು, ಯಾವ ಇನ್ಫಾರ್ಮೇಶನ್ಗಳನ್ನ ತೆಗೆದುಕೊಡ್ಬೇಕು, ಆ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡು ಮತ್ತೆ ಭಾರತಕ್ಕೆ ಬಂದು ಇಲ್ಲಿರುವಂತಹ ಸೂಕ್ಷ್ಮ ಪ್ರದೇಶಗಳಿಗೆ ಭೇಟಿ ನೀಡಿ ಬ್ಲಾಗ್ ರೂಪದಲ್ಲಿ ಅವರುಗಳಿಗೆ ಅಂದ್ರೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ರವಾನಿಸುವಂತ ಕೆಲಸವನ್ನ ಮಾಡ್ತಿದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತೆಗೆಯುವಂತ ದೃಷ್ಟಿಯಿಂದ ಕೂಡ ತನಿಖೆ ಈಗ ಇನ್ನೂ ಕೂಡ ಮುಂದುವರೆದಿದೆ ಪ್ರೇಮ್.